ಗೈಸ್ ಆನ್ ದ ವೇ ಬರ್ತಾ ನಿಮಗೆ ಒಂದು ಬೊಟಾನಿಕಲ್ ಗಾರ್ಡನ್ ಅಂತ ಒಂದು ಸಿಗುತ್ತೆ. ಸೊ ನೋಡ್ಬೋದು ನೀವು ಆನ್ ದ ವೇ ನಿಮಗೆ ಅಲ್ಲಿಂದ ಬಂದ್ಬಿಟ್ಟು ಚರ್ಚಿಂದ 1.5 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾನೇನೋ ಒಳ್ಳೆ ಗಾರ್ಡನ್ ಇರುತ್ತೆ, ಫ್ಲವರ್ ಶೋ ಇರುತ್ತೆ ಅಂದ್ಕೊಂಡು ಬಂದೆ. ಬಟ್ ಇದು ಜಸ್ಟ್ ಒಂದು ಆಟ ಆಡೋ ಪಾರ್ಕು, ಐ ಮೀನ್ ಮಕ್ಕಳು ಆಟ ಆಡೋ ಥರ ಒಂದು ಕಿಡ್ಸ್ ಏರಿಯಾ ಥರ ಅಂದ್ಕೊಳ್ಳಿ. ಸೊ ನಥಿಂಗ್ ಟು ಸಿ ಇಯರ್. ಸೊ ಬನ್ನಿ ಹೋಗೋಣ. ನೆಕ್ಸ್ಟು ಇನ್ನೂ ಯಾವ್ಯಾವ ಪ್ಲೇಸ್ ಇದೆ ನಾನು ನಿಮಗೆ ಆನ್ ದ ವೇ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ದೆನ್ ನೀವು ಈ ಸೈಡ್ ಏನಾರೋ ಬಂದು ಮಕ್ಕಳೆಲ್ಲ ಇದ್ದು ನೀವು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಯು ಗೈಸ್ ಕ್ಯಾನ್ ಯೂಸ್ ದಿಸ್ ಬೊಟಾನಿಕಲ್ ಗಾರ್ಡನ್ ವಿಚ್ ವಿಲ್ ಬಿ ಯೂಸ್ಫುಲ್ ಫಾರ್ ಕಿಡ್ಸ್ ಆಸ್ ವೆಲ್. ಬನ್ನಿ ಇನ್ನೇನು ತಡ ಮಾಡೋದು. ಸಿ ಯು ಗೈಸ್ ದೇರ್ ಇನ್ ನೆಕ್ಸ್ಟ್ ವಿಡಿಯೋ. ಲೆಟ್ಸ್ ಗೋ. ಸೊ ಗೈಸ್ ಕಂಪ್ಲೀಟ್ ತಲೆ ತಿನ್ನೋಣ ಇವಾಗ. ನೋಡ್ಬೋದು ಬ್ಯೂಟಿಫುಲ್ ಆಗಿ ಬಿದ್ದಿದೆ. ಲೆಟ್ಸ್ ಗಿವ್ ಇಟ್ ಟ್ರೈ. ವಾವ್, ಅಮೇಜಿಂಗ್ ಆಯ್ತು. ನಮ್ಮ ಅಣ್ಣಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅಂತ ಬ್ಯೂಟಿಫುಲ್ ಜಾಗ ಕೊಟ್ಟಿದ್ದಾರೆ. ಇದಕ್ಕಿಂತ ಬೇಕಾ? ಮೈನಲ್ಲಿ ನಿಮಗೆ ಒಂದು ಟೈಮ್ ಸಿಕ್ತು. ಪೆಟ್ರೋಲ್ ಬಂಕಲ್ಲಿ ಮಲ್ಕೊಳ್ಳೋಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಬಾಲಣ್ಣ ಅವರು, ಪಾಂಡಿಚೇರಿ ಬಾಲಣ್ಣ. ನನಗೆ ಪೆಟ್ರೋಲ್ ಬಂಕ್ ಲೊಕೇಶನ್ ಹಾಕಿರ್ತೀನಿ. ತುಂಬಾ ಸಹಾಯ ಮಾಡೋದು ಕನ್ನಡಿಗರಲ್ಲಿದೆ. ಇದೊಂದು ಪೆಟ್ರೋಲ್ ಬಂಕ್ ಒಳಗಡೆ ಒಂದು ಶೆಟರ್, ಐ ಮೀನ್ ಒಳಗಡೆ ಒಂದು ಗುಡನ್ ಥರ. ಸೊ ಹಂಗಾಗಿ ಅವರು ಹೆಲ್ಪ್ ಮಾಡಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಟೇ ಆಗಿಬಿಟ್ಟು ಬೇರೆ ಒಂದು ಫೈಟ್ ಕಾರಣಕ್ಕೆ ಅಲ್ಲಿಂದ ಹೋಗ್ತೀವಿ. ಎಂಜಾಯ್ ದ ವಿಡಿಯೋ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ. ಉಳಿಗಡೆ ಇನ್ನೊಂದು ಸಾಲ ಬಾಯ್. ಮಾರ್ನಿಂಗ್ ಎಲ್ಲರಿಗೂ ಬೆಳಗ್ಗೆ ಶುಭೋದಯಗಳು. ನಾವಿದ್ದೀವಿ ಇವತ್ತು ಪಾಂಡಿಚೇರಿ ಪೆಟ್ರೋಲ್ ಬಂಕಲ್ಲಿ. ನೋಡ್ಬೋದು ನೀವು. ಇವಾಗ ನಾಷ್ಟ ಟಿವಿ ಕೊಡ್ಕೊಂಡು ಬರೋಣ. ಲೆಟ್ಸ್ ಗೋ. ಎಲ್ಲ ಸೆಟ್ ಆಯಿತು ಗೈಸ್. ನೋಡಿ, ಇನ್ಫ್ಯಾಕ್ಟ್ ಗೋಣಿ ಚೀಲ ಕೂಡ ಕೊಟ್ಟಿದ್ರು ಕೆಳಗಡೆ ಹಾಸ್ಕೊಳಕ್ಕೆ. ಥ್ಯಾಂಕ್ ಯು ನಾ ಬಲ್ಲಣ್ಣ. ಬಾದಾಮ್ ಹಾಲು ಸೇಮ್ ಇವ್ರದೇ ಬ್ರ್ಯಾಂಡಲ್ಲಿ ಬಾದಾಮ್ ಮಿಲ್ಕ್ ಕೂಡ ಬಿಟ್ಟಿದ್ದಾರೆ. ಆಗಿದೆ. ಅದೇನು ಇವಾಗ ಸ್ವಲ್ಪ ಕಾಫಿ ತೊಗೊಂಡಿದ್ದೀನಿ. ಗಾಯ್ಸ್ ಗುಡ್ ಮಾರ್ನಿಂಗ್ ಗಾಯ್ಸ್. ಬೆಳಗ್ಗೆ ಸ್ಟ್ರಾಂಗ್ ಕಾಫಿ. ಗಾಯ್ಸ್ ಒಳ್ಳೆ ಪಾಂಡಿಚೇರಿ ವೆದರು, ಪಾಂಡಿಚೇರಿ ಜೊತೆಗೆ ಈ ಥರ ಒಳ್ಳೆ ಕಾಫಿ ಬೇರೆ ಏನ್ರಿ ಬೇಕು. ನೆಕ್ಸ್ಟ್ ಲೆವೆಲ್. ಈ ಕಾಫಿ ತಿನ್ಕೊಂಡು ನೆಕ್ಸ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತೀವಿ ಇಲ್ಲಿಂದ. ಲೆಟ್ಸ್ ಗೋ. ಗೈಸ್ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀರಿ. ಬರ್ಬೋದು, ಟ್ರೈ ಮಾಡೋಣ. ಗೈಸ್ ನೋಡ್ಬೋದು ಬಂದು ಇವಾಗ ಮಾರ್ನಿಂಗ್ ಡೇ 2 ಬೀಚಿಗೆ ಬಂದಿದ್ದೀವಿ. ಆಮೇಲೆ ಒಂದು ಸ್ವಲ್ಪ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮಾರ್ನಿಂಗ್ ಎಷ್ಟು ಕ್ರೌಡ್ ಇದೆ. ಬರ್ರಿ ಫೋಟೋ ಶೂಟ್ ಗೈಸ್. ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಸ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಸನ್ರೈಸ್ ಜೊತೆಗೆ ಫೋಟೋ ಶೂಟ್ ಮಾಡ್ಬೋದು ಅಂತ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಆ ಕಡೆ ಒಂದಷ್ಟು ಬ್ಯಾಚ್ ಇದೆ. ಸೊ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂದ್ಕೊಳ್ಳಿ. ಫೋಟೋ ಶೂಟ್ ಅಂದರೆ ಪಾಂಡಿಚೇರಿ ಅಂತ ಆ ಥರ ಇದೆ ಪ್ಲೇಸಸ್ಸು. ಅಮೇಜಿಂಗ್ ಗೈಸ್. ಹಂಗೆ ಬರ್ತಾ ಇದ್ದೆ ಅಂದರೆ ನೋಡ್ಬೋದು ಒಂದು ಆಮೆ ಬಿದ್ದಿದೆ ಇಲ್ಲಿ. ಇಷ್ಟು ದೊಡ್ಡದು ಗೈಸ್, ಇಷ್ಟು ದೊಡ್ಡ ಆಮೆ ನನ್ನ ಲೈಫಲ್ಲೂ ನಾನು ನೋಡಿಲ್ಲ. ಬಟ್ ಐ ಡೋಂಟ್ ನೋ ಹೆಂಗೆ ಅದು ಆಮೆ ನೀರು ಹೊರಗಡೆನೂ ಬದುಕಿರುತ್ತೆ, ನೀರು ಒಳಗಡೆನೂ ಬದುಕಿರುತ್ತೆ. ಬಟ್ ಐ ಡೋಂಟ್ ನೋ, ಮೈ ಗಾಡ್. ನೋಡಿ ಅದು ಯಾವ ಲೆವೆಲ್ಗಾಗಿದೆ ಅಂತ. ಹ್ಯೂಜ್ ಗೈಸ್, ತುಂಬ ದೊಡ್ಡದಾಗಿದೆ ಅಂದ್ಕೊಳ್ಳಿ. ಡೋಂಟ್ ನೋ, ಅದು ಕಲ್ಲು ಹೊಡ್ಕೊಂಡ್ರೂ ತುಂಬ ಸ್ಟ್ರಾಂಗ್ ಇರುತ್ತೆ. ಹೊರಗಡೆನೂ ಬದುಕುತ್ತೆ, ನೀರಲ್ಲೂ ಬದುಕುತ್ತೆ. ಬಟ್ ಐ ಡೋಂಟ್ ನೋ ಹೆಂಗಿದೆ ಹಿಂಗಾಯ್ತು ಅಂತ. ಬಟ್ ನೋಡಿ ಗೈಸ್, ಫುಲ್ ಅಂದ್ಕೊಳ್ಳಿ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ. ಎನಿವೆ ಬನ್ನಿ, ಏನೇನು ಪ್ರಕೃತಿ ನಿಯಮ ನೋಡಿ. ನಾನು ಇಷ್ಟು ದೊಡ್ಡ ಆಮೆ ನನ್ನ ಲೈಫಲ್ಲೂ ನೋಡಿರಲಿಲ್ಲ. ಬಟ್ ಈ ಥರ ಸತ್ತೋಗಿರೋ ಆಮೇನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಗೈಸ್ ಸೈಕ್ ಅಂದ್ಕೊಳ್ಳಿ. ಬನ್ನಿ ಬೀಚಲ್ಲಿ ಏನಂತೀರಾ? Look at the view, bro.
ಗಾಯ್ಸ್ ಇವಾಗ ಜಸ್ಟ್ ಫ್ರೆಶ್ ಅಪ್ ಆಯಿತು. ಒಳ್ಳೆ ಫೀಲ್ ಅಂದ್ಕೊಳ್ಳಿ. ಬೆಳಗ್ಗೆ ಒಳ್ಳೆ ವೆದರಲ್ಲಿ ಬೀಚ್ ಮುಂದೆ ಸ್ನಾನ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ಲು. ಸೊ ಇಲ್ಲಿಂದ ನೆಕ್ಸ್ಟು ನಾವು ಬೋಟಿಂಗ್ ಹೋಗ್ತೀವಿ. ಬೋಟಿಂಗ್ ಮುಗಿಸ್ಕೊಂಡು ಅಲ್ಲಿ ಒಂದು 3 ಜಾಗ ಇದಂತೆ, ಒಂದೇ ಒಂದು ಬೋಟಿಂಗ್ ಶಾರ್ಟಲ್ಲಿ ಕವರ್ ಮಾಡ್ತಾರಂತೆ. ಸೊ ನೋಡೋಣ ಇವಾಗ ಯಾವ ಥರ ಇರುತ್ತೆ ಏನು ಪ್ರತಿಯೊಂದು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಇನ್ನೇನು ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. All of the pain seems to follow. ಗೈಸ್ ನೋಡಿ, ಇಲ್ಲೇ ಆನ್ ದ ವೇ ನಿಮಗೆ ಫೋಟೋಶೂಟ್ಗೆ ಒಂದು ಸ್ಪಾಟ್ ಇದೆ, ಐ ಲವ್ ಪಾಂಡಿ ಅಂತ. ಸೊ ಅದ್ರ ನೆಕ್ಸ್ಟು ನಿಮಗೆ ಇಲ್ಲಿ ನೋಡಿ ಆ ಕಡೆ ಆಪೋಸಿಟ್ ಏನು ನೋಡ್ತಾ ಇದ್ದೀರಾ ಅದೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ. ಸೊ ಬೋಟಿಂಗ್ ಬಂದ್ಬಿಟ್ಟು ನಿಮಗೆ ಅಲ್ಲಿಂದ ಕರ್ಕೊಂಬರ್ತಾರೆ. ಸೊ ಅಲ್ಲಿಂದ ಒಂದು 2-3 ಪ್ಲೇಸ್ ತೋರಿಸ್ತಾರಂತೆ. ಸೊ ಬನ್ನಿ ನೋಡೋಣ ಯಾವ್ಯಾವ ಸ್ಪಾಟು ಹೆಂಗಿದೆ ಏನು ಎಲ್ಲ ಒಳಗಡೆ ಹೋಗಿ ನೋಡೋಣ. All of the pain seems to follow, like a shadow dark and cold to the ಗೈಸ್ ಫೋಟೋಶೂಟ್ ಮಾಡ್ತಾವ್ರೆ, ಯಾವ್ಯಾವ ಥರ ಸರ್ಕಸ್ ಮಾಡ್ತಾವ್ರೆ ನೋಡಿ ಫೋಟೋಶೂಟ್ಗೆ. ಗೈಸ್ ಕನ್ಸಿ ಒಳಗಡೆ ಹೋಗ್ಲಾ ಒಳಗಡೆ ಹೋಗ್ಲಾ ಅಂದ್ಕೊಂಡವ್ರೆ. go on. ಫೋಟೋಶೂಟು ಗಾಯ್ಸ್. ಬಿದ್ಬಿಟ್ರೆ ಗಾಯ್ಸ್. ಅಯ್ಯಯ್ಯೋ ಯಾವುದೋ ಬಾಡಿಗೆ ಗಾಡಿ ಬೇರೆ ಗಾಯ್ಸ್, ಬಿದ್ಬಿಟ್ಟೆ ಗಾಯ್ಸ್. ಬಾಡಿಗೆ ಗಾಡಿ ಬೇರೆ ಏನಾಗಿಲ್ಲ, ಲೈಟಾಗಿ ಸ್ಕಿಡ್ಡು ಗಾಯ್ಸ್ ನೋಡಿ. ಆ್ಯಂಡ್ ಬ್ಯೂಟಿಫುಲ್ ಪ್ಲೇಸ್ ಅಂದ್ಕೊಳ್ಳಿ ಇದು ಒಂದು ಫೋಟೋಶೂಟ್ಗೆ ನೆಕ್ಸ್ಟ್ ಲೆವೆಲ್ಲು. ನೋಡಿ ಎಲ್ಲ ಜನ ಬರ್ತಾ ಇರ್ತಾರೆ ಈ ಥರ ಫೋಟೋಶೂಟ್ ಮಾಡೋಕ್ಕಿಲ್ಲಿ. ನಾಟ್ ಬ್ಯಾಡ್ ಗೈಸ್. ಫುಲ್ಲು ಕಂಪ್ಲೀಟ್ ಬೀಚ್ ಇದೆ. ದುಬೈ ಅಂತ ಇದ್ದೀನಿ ನೋಡಿ, ದುಬೈ ಮರೀನಾ ಕೇಳಿದ್ದೀನಿ, ದುಬೈ ಅಂತ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಪಾಂಡಿಚೇರಿ ಮರೀನಾ ಬೀಚು. ಅಲ್ಲೇನು ನೋಡ್ತಾ ಇದ್ದೀರಾ ಅದೇ ಲೈಟ್ ಹೌಸು. ಸೊ ಲೈಟ್ ಹೌಸಿಂದ ಸ್ಟ್ರೈಟ್ ಬಂದರೆ ನಿಮಗೆ ಈ ಒಂದು ಸ್ಪಾಟ್ ಸಿಗುತ್ತೆ, ವಿಚ್ ಇಸ್ ಬ್ಯೂಟಿಫುಲ್ ಗೈಸ್. ಸೊ ಬನ್ನಿ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೋಟಿಂಗ್ ಹೋಗೋಣ. ಲೆಟ್ಸ್ ಗೋ. Just do what you do. ಸೊ ಗೈಸ್ ನೋಡ್ಬೋದು ಮ್ಯಾಂಗ್ರೋವ್ ಫಾರೆಸ್ಟ್ ಬೋಟಿಂಗ್ ಅಂತ ಇದು. ಸೊ ಈ ಜಾಗ ಬಂದ್ಬಿಟ್ಟು ಡೈರೆಕ್ಟ್ ನಿಮಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಹೋಗುತ್ತೆ ಬೋಟಿಂಗ್ಗೆ. ಪಕ್ಕದಲ್ಲಿರೋ ಬೋಟಿಂಗಲ್ಲಿ 3 ಜಾಗ ತೋರಿಸ್ತೀನಿ ಅಂತ ಹೇಳಿದ್ರು. ಸೊ ಅದರಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಬರುತ್ತೆ ಅಂತ ಹೇಳಿದ್ರು. ಅದನ್ನು ಒಳಗಡೆ ಹೋದರೆ ಚೆಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ನಿಮಗೆ ಇದು ಕೂಡ ಇದೆ ಗೈಸ್, ಎಕ್ಸ್ಪ್ಲೋರ್ ಪಾಂಡಿಚೇರಿ ಅಂತ, ಪಾಂಡಿ ಸ್ಕೂಬಾ ಅಂತ. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ, ಸಾಕಷ್ಟು ಅಡ್ವೆಂಚರಸ್ ಇದೆ. ಸೊ ನೋಡೋಣ, ಟ್ರೈ ಇನ್ ಫ್ಯೂಚರ್ ಸತಿ ಬಂದಾಗ ಒಂದು ಸ್ಕೂಬಾ ಟ್ರೈ ಮಾಡೋಣ. ಸದ್ಯಕ್ಕೆ ಬೋಟಿಂಗ್ ಹೋಗೋಣ. ಲೆಟ್ಸ್ ಗೋ ಬೇಬಿ. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ ನಾವು ಸ್ಪಾಟ್ಗೆ, ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಮ್ಯಾಂಗ್ರೋವ್ ಬೋಟಿಂಗ್ ಅಂತ ಇದು. ಸೊ ಅದು ಬಂದ್ಬಿಟ್ಟು ನಿಮಗೆ ಫಾರೆಸ್ಟ್ಗೆ ಹೋಗೋಕ್ಕೆ ಆ ಕಡೆ ಜಾಗ ಇದೆ. ಜಸ್ಟ್ ಬೋಟಿಂಗು ಮ್ಯಾಂಗ್ರೋವ್ ಫಾರೆಸ್ಟ್ ರೂಟ್ ಮೇಲೆ ಹೋಗೋ ಬೋಟಿಂಗ್ಗೆ ನಿಮಗೆ ಈ ರೂಟಲ್ಲಿ ಹೋಗ್ಬೇಕು ನೀವು. ಸೊ ಜಸ್ಟ್ ನೀವು ಬರೀ ಫಾರೆಸ್ಟ್ಗೆ ಹೋಗ್ಬೇಕಂದ್ರೆ ನೀವು ಆ ರೂಟಲ್ಲಿ ಹೋಗ್ಬೋದು. ನೋಡ್ಬೋದು ಈ ಒಂದು ಮ್ಯಾಂಗ್ರೋವ್ ಬೋಟಿಂಗಲ್ಲಿ ನಿಮಗೆ ಏನೇನಿದೆ ಅಂದರೆ ಮ್ಯಾಂಗ್ರೋವ್ ಫಾರೆಸ್ಟು, ರಿವರ್ ಮೌತು, ಅರಿಕೆಮುಡು ಆ್ಯಂಡ್ ಫಿಶಿಂಗ್ ಹಾರ್ಬರ್ ಅಂತ. ಸೊ ಈ 4 ಜಾಗನ ನೀವು ನೋಡ್ಬೋದು. ಸೊ ಬನ್ನಿ ಒಳಗಡೆ ಎಷ್ಟು ಚಾರ್ಜ್ ಮಾಡ್ತಾರೆ ಏನು ಎಲ್ಲ ನೋಡೋಣ. ಐ ಆಮ್ ಎಕ್ಸೈಟೆಡ್ ಗೈಸ್. ಬೋಟಿಂಗ್ ತುಂಬ ದಿವಸ ಆಯಿತು ಹೋಗಿ, ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂದ್ಕೊಳ್ಳಿ ಪಂಡಿಲಿ. ಲೆಟ್ಸ್ ಗೋ. ಸಾರಿ ಗೈಸ್, ಇವಾಗ ಬೋಟಿಂಗ್ ಆಡೋಕ್ಕಾಗಲ್ಲ, ನೀರು ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ 4 ಗಂಟೆಗೆ ಬಾ ಅಂತ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಇದು ಹೆಂಗೆ ಯಾವ ಥರ ಅಂದರೆ ಇದು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಬರೋದು ತುಂಬಾ ಒಳ್ಳೆಯದು. ಯಾಕಂದರೆ ಈಚ್ ಆ್ಯಂಡ್ ಎವ್ರಿ ಡೇ ವಾಟರ್ ಲೆವೆಲ್ಲು ಮ್ಯಾಂಗ್ರೋವ್ಗೆ ಬಂದ್ಬಿಟ್ಟು ವೇರಿಯೇಷನ್ಸ್ ಇರುತ್ತೆ. ಸೊ ಫೀಟ್ ನೀರು ಕಮ್ಮಿ ಆಗೋದು, ಜಾಸ್ತಿ ಆಗೋದು. ನೀರು ಜಾಸ್ತಿ ಇದ್ದಾಗ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಗೈಸ್, ಓಕೆನಾ. ಸೊ ಹಂಗಾಗಿ ಇವಾಗ ನಾನು ಬಂದಿರೋ ಟೈಮ್ ಬಂದ್ಬಿಟ್ಟು ವಾಟರ್ ಲೆವೆಲ್ ಕಮ್ಮಿ ಇದೆ. ಸೊ ಹಂಗಾಗಿ ನೀವು ನೋಡಿದ್ರು ಚೆನ್ನಾಗಿರಲ್ಲ ಸರ್ ಅಂತ ಹೇಳ್ಬಿಟ್ಟು ಅವರು 4 o'clock ಬನ್ನಿ ಅಂತದೆ. ಇದರಲ್ಲಿ ಏನು ನಾವು ಅಬ್ಸರ್ವ್ ಮಾಡಬೇಕಂದ್ರೆ ಸರ್ವಿಸ್ ಯಾವ ಥರ ಕೊಡ್ತಾರೆ ನೋಡಿ ಗೈಸ್. ನಾನು ಆಲ್ಮೋಸ್ಟ್ ಎಲ್ಲ ಕಡೆ ಅಬ್ಸರ್ವ್ ಮಾಡಿದ್ದೀನಿ. ಕಸ್ಟಮರ್ ಬಂದರೆ ಸಾಕು ನಮಗೇನಕ್ಕೆ ಅಂತ ಬೇಕಾಬಿಟ್ಟು ನೋಡೋರು ಇರ್ತಾರೆ, ಓನರ್ಸ್ ಆಗಿರಲಿ, ಇನ್ಚಾರ್ಜಸ್ಸು. ಬಟ್ ಇಲ್ಲಿ ಬಂದ್ಬಿಟ್ಟು ಕಸ್ಟಮರ್ ಚೆನ್ನಾಗೇ ಒಂದು ಸ್ಯಾಟಿಸ್ಫೈ ಆಗಬೇಕು ಅಂತ ಸರ್ವಿಸ್ ಕೊಡ್ತಾ ಇದ್ದಾರಲ್ಲ, ದಟ್ ಈಸ್ ಫ್ಯಾಂಟಾಸ್ಟಿಕ್ ಅಂದ್ಕೊಳ್ಳಿ.
ನಿಜವಾಗ್ಲೂ ನನಗೆ ಸರ್ವಿಸ್ ತುಂಬಾ ಇಷ್ಟ ಆಯಿತು. ಸೊ ಬನ್ನಿ ಹೋಗೋಣ ಒಳಗಡೆ. ಇನ್ನೂ ತೋರಿಸ್ತೀರಿ ಯಾವ ಥರ ಮ್ಯಾಂಗ್ರೋ ಹೆಂಗಿರುತ್ತೆ ಏನು ಪ್ರತಿಯೊಂದು ಡೀಟೇಲ್ಸ್ನ ನಿಮಗೆ ಒಳಗಡೆ ಕೊಡ್ತೀನಿ. ದಿ ಬೆಸ್ಟ್ ಸರ್ವಿಸ್ ಅಂದ್ಕೊಳ್ಳಿ. ಆ್ಯಂಡ್ ಪಾಂಡಿಚೇರಿಲಿ ಇದು ಒನ್ ಆಫ್ ದ ಫೇಮಸ್ ಹ್ಯಾಪ್ನಿಂಗ್ ಸ್ಪಾಟು. ಬೆಸ್ಟ್ ಅಂದ್ಕೊಳ್ಳಿ. ಒಂದು ಅಡ್ವೆಂಚರಸ್ ಇರುತ್ತೆ ನೋಡೋಕ್ಕೆ ಚೆನ್ನಾಗೆ. ಹಾಗಾಗಿ ನೀವು ಯಾರೇ ಬಂದ್ರೂ ಪ್ರೀ ಬುಕ್ಕಿಂಗ್ ಮಾಡ್ಕೊಂಬನ್ನಿ. ಆ್ಯಂಡ್ ಅವ್ರ ಪೇಜ್ನ ಫಾಲೋ ಮಾಡಿದ್ರೆ ನಿಮಗೆ ಖಂಡಿತ ಡಿಸ್ಕೌಂಟ್ ಮಾಡ್ತಾರೆ. ನೆಕ್ಸ್ಟ್ ಯಾರ್ಯಾರು ಪಾಂಡಿಚೇರಿಗೆ ಬರಬೇಕು ಬೋಟಿಂಗ್ ಮಾಡಬೇಕಂತ ಇದ್ದೀರಾ, ಸೊ ಇವಾಗೇ ಹೋಗಿ ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ. ಸೊ ದಟ್ ದಿ ಗೈಸ್ ಕ್ಯಾನ್ ಎಂಜಾಯ್ ಮ್ಯಾಂಗ್ರೋ ಬೋಟ್ ರೈಡ್. ಲೆಟ್ಸ್ ಗೋ. As I bleed for you, cry for you. ಸೊ ಗಾಯ್ಸ್ ರೂಟೇ ಇಲ್ಲ ಇಲ್ಲಿ ಮ್ಯಾಪಲ್ಲಿ. ಮ್ಯಾಪ್ನ ನಂಬ್ಕೊಂಡು ಬರಲೇಬಾರ್ದು ಗುರು. ಸೊ ಡೆಡ್ ಎಂಡಿಗೆ ಬಂದಿದ್ದೀರಿ. ಆರ್ವಿಲ್ಲ ಮಂತ್ರ ಮಂದಿರ್ ಇದಲ್ಲ, ಸೊ ಅದಕ್ಕೆ ನಾವು ಮ್ಯಾಪ್ ನೋಡಿ ಡೆಡ್ ಎಂಡ್ ಮ್ಯಾಪ್ ತೋರಿಸೋ ರೂಟಿಗೆ ಬರಬೇಡಿ. ಸ್ವಲ್ಪ ಹಿಂದೆಗಡೆ ಡೆಡ್ ಎಂಡ್ ಇದೆ ಅಂದಮೇಲೆ ಸ್ವಲ್ಪ ಹಿಂದೆಗಡೆ ಲೈಕ್ ಒಂದು 500 ಮೀಟರ್ಸ್ ಹಿಂದೆ ಒಂದು ಬ್ಯಾರಿಗೇಟ್ ಬರುತ್ತೆ, ಅಲ್ಲಿ ರೈಟ್ ತೊಗೊಬೇಕಾಗುತ್ತೆ. ಸೊ ಅಲ್ಲಿಂದ ರೈಟ್ ತೊಗೊಂಡ್ರೆ ಜಸ್ಟ್ 700 ಮೀಟರ್ಸ್ ಅಷ್ಟೇ. ಸೊ ನೋಡಿ ಇದನ್ನು ಬರುವಾಗ ನೀವು ಇದನ್ನು ನೋಡಿ ಗಮನದಲ್ಲಿ ಇಟ್ಕೊಳ್ಳಿ. ನಮ್ಮ ಗೂಗಲ್ ಅಮ್ಮನ್ನ ನಾವು ನಂಬೋಕ್ಕೆ ಆಗಲ್ಲ, ಗೊತ್ತಲ್ಲ ನಿಮಗೆ. ನೀವೇ ಬನ್ನಿ ಹೋಗೋಣ. ಇವಾಗ ಟೈಮ್ ಆಗ್ಬಿಟ್ಟಿದೆ. ಸೊ ಮರೀನಾ ಬೀಚಿಂದ ಒಂದು 17 ಕಿಲೋಮೀಟರ್ ಇದೆ, 15ರಿಂದ 17 ಕಿಲೋಮೀಟರ್ ಇದೆ ಆರ್ವಿಲ್ಲ. ಯಾಕೆ ತಡ ಮಾಡೋದು, ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾ ಸಿ ಯು ಗೈಸ್ ದೇರ್, ಲೆಟ್ಸ್ ಗೋ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲ ಹೇಗಿದ್ದೀರಾ? ಎಲ್ಲ ಮಸ್ತಾಗಿದ್ದೀರಾ ಅನ್ಕೊತೀನಿ. ಸೊ ನಾವಿವತ್ತು ಆ್ಯಸ್ ಯು ಗೈಸ್ ತಮ್ನಲ್ಲಿ ನೋಡಿರ್ಬೋದು ಆರುವಿಲ್ಲ ಮಂಟ್ರಿ ಮಂದಿರ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ. ಅದು ಒಂದು ಮೆಡಿಟೇಷನ್ ಹಾಲ್ ಥರ ಅಂತೆ. ಸೊ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಬಂದವರು ಆ ಒಂದು ಹಾಲ್ನ ನೋಡ್ತಾರೆ. ಸೊ ಬನ್ನಿ ಹೋಗೋಣ. ಅಲ್ಲಿ ಯಾವ್ಯಾವ ಥರ ಇದೆ, ಒಳಗಡೆ ಏನೇನಿದೆ, ಯಾವ್ಯಾವ ಥರ ವ್ಯವಸ್ಥೆ ಇದೆ, ಮಂಟ್ರಿ ಮಂದಿರ್ ಅಂದರೆ ಏನು, ಪ್ರತಿಯೊಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನೇನಿಗೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಿ ಯು ಗೈಸ್ ದೇರ್ ಇನ್ ಮಂತ್ರಿ ಮಂದಿರ್. ಲೆಟ್ಸ್ ಗೋ. ಸೂಪರ್ ಬ್ರೋ, ಕ್ರೇಜಿ, ನೆಕ್ಸ್ಟ್ ಲೆವೆಲ್ ತಲೆ. ಫಾರಿನರ್ಸ್ಗೆ ನೆಕ್ಸ್ಟ್ ಲೆವೆಲ್ ತಲೆ. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ ಸ್ಪಾಟ್ಗೆ, ನೋಡ್ಬೋದು. ಸೊ ಇಲ್ಲಿ ಒಂದು ವಿಸಿಟರ್ಸ್ ಪಾಸ್ ತೊಗೊಬೇಕು, ಫ್ರೀ ಇದು. ಸೊ ವಿಸಿಟರ್ಸ್ ಪಾಸ್ ತೊಗೊಂಡು ಒಳಗಡೆಯಿಂದ ಒಂದು 1 ಕಿಲೋಮೀಟರ್ ಆಗುತ್ತೆ. ಒಳಗಡೆ ಹೋದರೆ ನಿಮಗೆ ಮಂತ್ರಿ ಮಂದಿರ್ ಸಿಗುತ್ತೆ. ಸೊ ಬನ್ನಿ, ಅಂಥದ್ದು ಏನಿದೆ ಈ ಮಂತ್ರಿ ಮಂದಿರಲ್ಲಿ ನೋಡೇ ಬಿಡೋಣ. ಲೆಟ್ಸ್ ಗೋ. ಸೊ ಇಲ್ಲಿ ವಿಸಿಟರ್ಸ್ ಪಾರ್ಕಿಂಗ್ ತೊಗೊಂಡು ವಿಸಿಟರ್ಸ್ ಪಾಸ್ ಪಾರ್ಕಿಂಗ್ ಅಂತ ಇದ್ದೀನಿ ನಾನು. ಎಕ್ಸ್ಕ್ಯೂಸ್ ಮಿ ಸರ್. ಸರ್ ವಿಸಿಟರ್ಸ್ ಪಾಸ್ ದಟ್ ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಎಕ್ಸಾಕ್ಟಾಗಿ ಬಂದ್ಬಿಟ್ಟು ಆ ಮಂದಿರ ಎಕ್ಸಾಕ್ಟಾಗಿ ಮಂದಿರು ಸೆಂಟ್ರಲ್ಲಿ ಇದೆ, ನೋಡ್ಬೋದು ನೀವು ಮ್ಯಾಪು. ಸೊ ಸುತ್ತ ಗಾರ್ಡನ್ನು, ಸೆಂಟ್ರಲ್ಲಿ ಇದೊಂದು ಮೆಡಿಟೇಷನ್ ಹಾಲ್ ಥರ ಮಾಡಿದ್ದಾರೆ, ನೋಡ್ಬೋದು. ಸರ್ ವಿಸಿಟರ್ಸ್ ಪಾಸ್ ಓನ್ಲಿ ಒನ್. ಇಲ್ಲಿ ಯಾವ ಭಾಷೆ ಅಂತಲೇ ಗೊತ್ತಾಗಲ್ಲ ಗೈಸ್, ಯಾಕಂದರೆ ಇಲ್ಲಿ ಎಲ್ಲ ಕಂಟ್ರಿದವರು ಕೆಲಸ ಮಾಡ್ತಾರೆ ಕಮ್ಯುನಿಟಿಯಾಗಿ. ಸೊ ಆ ಥರ ಒಂದು ಎಲ್ಲ ಕಮ್ಯುನಿಟಿಯವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಾನ್ಸೆಪ್ಟ್ ಏನಂದರೆ, ಈ ಮೆಡಿಟೇಷನ್ ಹಾಲ್ದು ಅದು ಎಲ್ಲ ಕಂಟ್ರಿದವರು ಜಗಳ ಆಡ್ದಿರ, ಜಾತಿ ಮತ ಅಂದ್ಕೊಂಡು ಕಿತ್ತಾಡ್ದಿರ, ಎಲ್ಲ ಯೂನಿಟಿಯಾಗೆ ನೆಮ್ಮದಿಯಾಗಿರಬೇಕು, ಪೀಸಿಂದ ಇರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಇದನ್ನು ನಿರ್ಮಿಸ್ತಾರೆ. ಸೊ ಹಂಗಾಗಿ ಅದೇ ಥರ ಎಲ್ಲ ದೇಶದಿಂದ ಬಂದು ಒಬ್ಬೊಬ್ಬರು ಬಂದು ಇಲ್ಲೇ ಕೆಲಸ ಮಾಡೋ ಥರ ಒಂದು ಕಮ್ಯುನಿಟಿನೇ ಬಿಲ್ಡ್ ಮಾಡಿದ್ದಾರೆ, ವಿಚ್ ಈಸ್ ಕ್ರೇಜಿ ಅಂದ್ಕೊಳ್ಳಿ. ಸೊ ಬನ್ನಿ ನೋಡೋಣ ಇನ್ನು ಒಳಗಡೆ ಏನೇನಿದೆ ಎಲ್ಲ ನೋಡೋಣ. ಲೆಟ್ಸ್ ಗೋ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 35 ವರ್ಷ ಟೈಮ್ ತೊಗೊಂಡಿದ್ದಾರೆ ಇದನ್ನ ಕಟ್ಟೋಕ್ಕೆ.
ವಿಚ್ ಈಸ್ ಮೈಂಡ್ ಬ್ಲೋಯಿಂಗ್ ಅಂದ್ಕೊಳ್ಳಿ. ಹಂಗೆ ಬೋರ್ಡ್ ಪಾತೆ ಐಸ್ ಕ್ರೇಜಿ ಅಂದ್ಕೊಳ್ಳಿ. ಇಲ್ಲಿ ಬಸ್ಸು ವ್ಯವಸ್ಥೆ ಕೂಡ ಇದೆ. ಯಾರ್ಯಾರು ಸುಸ್ತಾಗಿದೆ, ಕೈಕಾಲು ನೋವು, ಅವ್ರನ್ನ ಕರ್ಕೊಂಡೋಗಿ ಬಿಡ್ತಾರೆ. ಗೈಸ್ ನೋಡಿ, ಈ ಥರ ಒಂದು ಫ್ರೀ ಪಾಸ್ ಕೊಡ್ತಾರೆ. ಈ ಪಾಸ್ ಇಟ್ಕೊಂಡು ನೀವು ಒಳಗಡೆ ಹೋಗ್ಬೋದು. ಆ್ಯಂಡ್ ಆಲ್ಸೋ ಒಂದು ವಯಸ್ಸಾಗಿರೋರಿಗೆ, ಕೈಕಾಲು ಏಟಾಗಿರೋರಿಗೆ ಕೂಡ ಇಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಗಾಡಿ ವ್ಯವಸ್ಥೆ, ಐ ಮೀನ್ ಬಸ್ ವ್ಯವಸ್ಥೆ ಇರುತ್ತೆ. ನೀವು ಆರಾಮಾಗಿ ನೀವು ಗಾಡೀಲಿ ಕೂತ್ಕೊಂಡ್ರೆ ಕರ್ಕೊಂಡೋಗಿ ತೋರಿಸ್ಬಿಟ್ಟು ವಾಪಸ್ ಕರ್ಕೊಂಬಂದು ಬಿಡ್ತಾರೆ. ನೋಡಿ, ಅಣ್ಣನೇ ನಮ್ಗೆ ಹೇಳಿದ್ದು ಇದೆಲ್ಲ ಇವಾಗ ಗೈಡ್ ಮಾಡಿದ್ರು, ನಮ್ಗೆ ಗೊತ್ತಿರಲಿಲ್ಲ. ತುಂಬ ನೋವು ಗೈಸ್ ಕಾಲು. ಗೈಸ್ ಅಲ್ಲಿಂದ ಮುಗಿಸ್ಕೊಂಡು ಬಂದಿದ್ದೆ. ಇಲ್ಲಿ ಡೈರೆಕ್ಟ್ ಬಸ್ ಬರುತ್ತೆ ಪಿಕಪ್ ಮಾಡೋಕ್ಕೆ. ಬರೀ ವಯಸ್ಸಾಗಿರೋರಿಗೆ ಅಂತ ಹೇಳಿದ್ರು, ನೋಡಿದ್ರೆ ಇದು ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ. ಡೋಂಟ್ ನೋ, ವಿಚ್ ಈಸ್ ಗುಡ್ ಆ್ಯಕ್ಚುಲಿ. ಏನಂತೀರ, ಎಲ್ಲ ಟಯರ್ಡ್ ಆಗಿ ಬಂದಿರ್ತಾರೆ, ಆರಾಮಾಗಿ ಇಲ್ಲಿಂದ ಕರ್ಕೊಂಡೋಗಿ ಬಿಡ್ತಾರೆ. ಸೊ ನೀವೇನಾರು ಇಲ್ಲಿ ಬಂದರೆ ಇದನ್ನು ಯೂಸ್ ಮಾಡೋದನ್ನ ಮರೀಲೇಬೇಡಿ. ಎಲ್ಲ ಇದನ್ನು ಬಸ್ನ ಯೂಸ್ ಮಾಡ್ಕೊಳ್ಳಿ.